ಅವನು ನೋಡು ಎಂತ ಜಿಮ್ ಬಾಡಿ ಇದೆ ಅಲ್ವಾ, ಆ್ಯಂಡ್ ಆ ಹುಡುಗಿ ಎಷ್ಟು ಕ್ಯೂಟ್ ಆಗಿದ್ದಾಳೆ. ಆದರೆ ನನ್ನ ಹತ್ರ ಜಿಮ್ ಬಾಡಿ ಕೂಡ ಇಲ್ಲ, ಕ್ಯೂಟ್ನೆಸ್ ಕೂಡ ಇಲ್ಲ. ನನ್ ಕಂಡ್ರೆ ನನಗೇನೆ ಕೀಳ್ ಅನ್ಸುತ್ತೆ. ಅವರೆಲ್ಲ ನನ್ನನ್ನು ನೋಡಿದ್ರೆ ಬೆಲೆನೇ ಕೊಡೋದಿಲ್ಲ, ತುಂಬಾ ಆಡ್ಕೋತಾರೆ ನನ್ನ. ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದ್ಸಲ ಈ ಥರ ಅನ್ಸಿದೆ ಅಲ್ವಾ ನಿಮಗೆ? ಅನ್ಸಿರುತ್ತೆ, ಅನ್ಸಿರ್ಲೇಬೇಕು. ಅಥವಾ ಅದೇ ಒಂದು ಕೀಳಿರಿಮೆ ಇವಾಗಲೂ ಕೂಡ ನಿಮ್ಮಲ್ಲಿ ಇರಬಹುದು. ಮೇ ಬಿ ಯು ಆರ್ ಗೋಯಿಂಗ್ ಥ್ರೂ ದಟ್ ಇನ್ ಆಫೀಸ್ ಆರ್ ಫ್ರೆಂಡ್ ಸರ್ಕಲ್ ಆರ್ ನಿಮ್ಮ ಮನೆ ಹತ್ರ, ಫ್ಯಾಮಿಲಿ, ರಿಲೇಟಿವ್ಸ್ ಅಲ್ಲಿ. ಕರೆಕ್ಟ್? ಸೊ ಬನ್ನಿ, ಇವತ್ತು ನೀವು ಯಾರಿಗೂ ಕಡಿಮೆ ಇಲ್ಲ. ಸೊ ನಿಮ್ಮ ಕೀಳಿರಿಮೆನ ಹೇಗೆ ಹೋಗ್ಸೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೀಸನ್ ಬೇರೆ ಬೇರೆ ಇರ್ಬೋದು ಎಲ್ರಿಗೂ, ಆದ್ರೆ ಈ ಕೀಳಿರಿಮೆ ಅನ್ನೋದು ಎಲ್ರಿಗೂ ಒಂದಲ್ಲ ಒಂದಿನ ಕಾಡಿರುತ್ತೆ. ಕರೆಕ್ಟಾ? ಬಟ್ ಆ ಕೀಳಿರಿಮೆ ಅನ್ನೋ ಭಾವನೆ ಕೂಡ ಎಲ್ರಿಗೂ ಒಂದೇ, ರೀಸನ್ ಬೇರೆ ಆಗಿದ್ರು ಕೂಡ. ಒಪ್ಕೋತೀರಾ ಅಲ್ವಾ? ಇದನ್ನ ಅನುಭವಿಸು ಇದ್ದೀರಾ ನೀವು. ಕರೆಕ್ಟಾ? ಇನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು, ನೀವು ಅಕ್ಸೆಪ್ಟ್ ಮಾಡಬೇಕು ಅಂತ ಅಂದ್ರೆ, ಸ್ಕೂಲ್ಗಳಲ್ಲಿ ನಿಮ್ಗಿಂತ ಅಥವಾ ನಿಮ್ಮ ಮಕ್ಳಿಗಿಂತ ಒಂದು 10 ಮಾರ್ಕ್ಸ್ ಯಾರಾದ್ರೂ ಜಾಸ್ತಿ ತೆಗೆದ್ರೆ ನಿಮ್ಮ ಮಕ್ಳಿಗೆ, ಅಥವಾ ನೀವು ಸ್ಕೂಲಲ್ಲಿ ಇದ್ದಾಗ ನಿಮ್ಗೆ ಕೀಳಿರಿಮೆ ಬಂದಿದೆ ಅಲ್ವಾ? ಯಾರಿಗೋ ಜಾಬ್ ಸಿಕ್ತು, ನಿಮಗೆ ಸಿಕ್ಕಿಲ್ಲ, ಇನ್ನ ಕೀಳಿರಿಮೆ ಬರುತ್ತೆ. ಯಾರಿಗೋ 10,000 ನಿಮ್ಗಿಂತ ಜಾಸ್ತಿ ಸ್ಯಾಲ್ರಿ ಬಂತು, ನಿಮಗೆ ಕೀಳಿರಿಮೆ ಬರುತ್ತೆ. ಕರೆಕ್ಟಾ? ಏನೇ ರೀಸನ್ ಇರ್ಬೋದು, ಆಯ್ತಾ? ಎಲ್ರಿಗೂ ಒಂದೇ ರೀಸನ್ ಅಂತ ಏನಿಲ್ಲ, ಯಾವುದೇ ರೀಸನ್ ಇರ್ಬೋದು. ಬಟ್ ಈ ಕೀಳಿರಿಮೆ ನಮ್ಮಲ್ಲಿ ಬಂದಿರುತ್ತೆ. ಮೇ ಬಿ ಕೆಲವೊಬ್ರು ಈಗಲೂ ಅದ್ರ ಜೊತೆನೆ ಜೀವಿಸ್ತಾ ಇದ್ದೀರಾ. ಕರೆಕ್ಟಾ? ಹಾಗಿದ್ರೆ ಈ ಕೀಳಿರಿಮೆಗೆ ಸೊಲ್ಯೂಷನ್ನೇ ಇಲ್ವಾ? ಲೈಫ್ ಲಾಂಗ್ ಇದ್ರ ಜೊತೆನೆ ಬದುಕಬೇಕಾ? ಸೊಲ್ಯೂಷನ್ ಇದೆ, ಬಟ್ ಯಾವುದಕ್ಕೆ? ಇಲ್ಲಿ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಏನು? ಕೀಳಿರಿಮೆನೇ ಪ್ರಾಬ್ಲಮ್ಮಾ? ಅಲ್ಲ, ರಿಯಲ್ ರೀಸನ್ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಅದಕ್ಕೆ ಸೊಲ್ಯೂಷನ್ ಹುಡ್ಕೋಕ್ಕಾಗೋದು. ಕರೆಕ್ಟಾ? ಸೊ ಯಾಕೆ ಕೀಳಿರಿಮೆ ಬರ್ತಾ ಇದೆ? ಏನ್ ನಡೀತಿದೆ? ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ಕೀಳಿರಿಮೆ ಬಂದಿಲ್ಲ, ಯಾರೋ ನಿಮ್ಗಿಂತ ಜಾಸ್ತಿ ತೆಗೆದ್ರು ಅಂತ ಕೀಳಿರಿಮೆ ಬಂದಿದೆ. ಏನದು? ಕಂಪ್ಯಾರಿಸನ್, ರೈಟ್? ಅದನ್ನ ಕಂಪ್ಯಾರಿಸನ್ ಅಂತೀವಿ. ಇವಾಗಂತೂ ನಾವಾಗೇ ಇಲ್ಲ ಜನಗಳು. ಕರೆಕ್ಟಾ? ನಮಗೆ ಖುಷಿ ಇಲ್ಲ ಅಂದ್ರೂ ಫುಲ್ ಖುಷಿ ತರ ತೋರ್ಸ್ಕೊತೀವಿ. ಹಸ್ಬೆಂಡ್ ಚೆನ್ನಾಗಿ ನೋಡ್ಕೋತಿಲ್ಲ ಅಂದ್ರೂ ಚೆನ್ನಾಗಿ ನೋಡ್ಕೋತಿದ್ದಾರೆ ಅನ್ಕೊಂಡು ಅವ್ರ ಡಿ ಪಿ ನಮ್ಮ ಫೋಟೋ, ಅವ್ರ ಫೋಟೋ ನಮ್ಮ ಡಿ ಪಿ, ನಮ್ಮ ಫೋಟೋನ ಅವ್ರ ಡಿ ಪಿಗೆ ಹಾಕೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದು. ಎಲ್ಲರೂ ಫೇಕ್ ಮಾಡ್ತಿದೀವಿ. ಕರೆಕ್ಟ್ ತಾನೆ? ರಿಚ್ ಇಲ್ಲ ಅಂದ್ರೂ ಕೂಡ ಫುಲ್ ರಿಚ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು. ಜಸ್ಟ್ ತೋರಿಸ್ಕೊತಿದೀವಿ ನಾವು ಒಳಗಿಂದ. ಇಂಟರ್ನಲಿ ವಿ ಆರ್ ನಾಟ್ ಹ್ಯಾಪಿ, ರೈಟ್? ನಮಗ್ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಮಗ್ ನಮ್ಮ ಮೇಲೆ ಕೀಳಿರಿಮೆ ಇಲ್ದಂಗಿಲ್ಲ. ಬಟ್ ತೋರಿಸ್ಕೊತಿದೀವಿ ಅಷ್ಟೇ, ನಾವು ಈ ತರ ಇದ್ದೀವಿ, ನಮ್ಗೆ ಯಾವ್ದ್ರ ಬಗ್ಗೆನೂ ಯೋಚನೆ ಇಲ್ಲ ಅಂತ. ಹೌದಾ? ತುಂಬಾ ಕಷ್ಟಪಡ್ತಿದೀವಿ ನಾವು ತೋರಿಸ್ಕೊಳ್ಳೋದಕ್ಕೆ. ನಿಜವಾಗ್ಲೂ ನಮ್ಮ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾಡ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ನೋಡಿರ್ಬೋದು ಇವಾಗ ಆಲ್ರೆಡಿ ಅಲ್ವಾ? ಅಕ್ಕಪಕ್ಕದ ಮನೆಗಳಲ್ಲೂ ನೋಡಿರ್ಬೋದು, ಅಥವಾ ನೀವು ಕೂಡ ಫೇಕ್ ಮಾಡ್ತಿರ್ಬೋದು. ಕರೆಕ್ಟ್? ಓಕೆ, ಕಂಪ್ಯಾರಿಸನ್ ಅಂತ ಏನೋ ಹೇಳ್ದೆ ನಾನು. ಹಾಗಾದ್ರೆ ಕಂಪ್ಯಾರಿಸನ್ ಇಂದ ಎಲ್ರಿಗೂ ಕೀಳಿರಿಮೆ ಬರುತ್ತಾ? ನನ್ನ ಕೇಳಿದ್ರೆ ಇಲ್ಲ, ಕಂಪ್ಯಾರಿಸನ್ ಇಂದ ಎಲ್ರಿಗೂ ಕೀಳಿರಿಮೆ ಬರೋದಿಲ್ಲ. ಯಾಕೆ ಗೊತ್ತಾ? ಇದೇನು ಹಿಂಗಂತಿದ್ದಾಳೆ ಅವಾಗಲೇ ರೀಸನ್ ಕಂಪ್ಯಾರಿಸನ್ ಅಂದ್ಲು, ಇವಾಗ ನೋಡಿದ್ರೆ ಎಲ್ರಿಗೂ ಅದನ್ನ ಕೀಳಿರಿಮೆ ಬರಲ್ಲ ಅಂತಿದಾರಲ್ಲ ಇವರು ಅಂತ ಅನ್ಕೋತಿರ್ಬೋದು. ಹೇಳ್ತೀನಿ, ಕೇಳಿಸ್ಕೊಳ್ಳಿ ಯಾಕೆ ಅಂತ. ಯಾಕಂದ್ರೆ ಅದೇನೇ ಕಂಪ್ಯಾರಿಸನ್ ಆಗ್ಲಿ, ನಮ್ಮ ಲೈಫಲ್ಲಿ ಅದು ಸತ್ಯವಾಗಿದ್ರೆ ಮಾತ್ರ ನಮಗೆ ನೋವಾಗುತ್ತೆ, ಕೀಳಿರಿಮೆ ಬರುತ್ತೆ. ಗೊತ್ತಾಗ್ತಿದ್ಯಾ? ಯಾವಾಗ ನಮಗೆ ಬೇಜಾರಾಗಲ್ಲ ಕಂಪ್ಯಾರಿಸನ್ ಮಾಡಿದ್ರು? ಗೊತ್ತಿದೆಯಾ ನಿಮಗೆ? ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇದಕ್ಕೆ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಫೇರ್ ಇದ್ದೀರಾ, ಬೆಳ್ಳಗಿದ್ದೀರಾ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಲೋ ನಿಮ್ಮನ್ನ ಅಯ್ಯೋ ಕರ್ಕಿ ಅಂದ್ರೆ ಅಥವಾ ಕರಿಯಾ ಅಂತ ಅಂದ್ರೆ ನಿಮಗೆ ಬೇಜಾರಾಗುತ್ತಾ? ಆಗುತ್ತಾ? ಕಮೆಂಟ್ ಮಾಡಿ ಹೇಳಿ ನನಗೆ. ಇನ್ಫ್ಯಾಕ್ಟ್ ಆಗೋದೇ ಇಲ್ಲ. ಯಾಕೆ ಹೇಳಿ? ನೀವು ಬೆಳ್ಳಗಿದ್ದೀರಾ, ಅವ್ರು ಹೇಳ್ತಿದ್ದಾರೆ ಹೇಳ್ಕೊಳ್ಳಿ ಅಂತ ಅಂತೀರಾ. ಹೌದು ತಾನೆ? ಸೊ ಈ ತರ ಇದ್ದಾಗ ಕಂಪ್ಯಾರಿಸನ್ ನಿಮ್ಗೆ ಹರ್ಟ್ ಆಗೋದಿಲ್ಲ, ಕೀಳಿರಿಮೆನ ತರ್ಸೋದಿಲ್ಲ. ಗೊತ್ತಾಗ್ತಿದ್ಯಾ ನಾನು ಯಾವ ರೀತಿ ಹೇಳ್ತಿದ್ದೀನಿ? ನೀವು ನೋಡೋ ದೃಷ್ಟಿ ಬೇರೆ ಆಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಇದನ್ನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿ ಬೇರೆ ಆಗಿರ್ಬೇಕು ನಿಮ್ಗೆ. ಗೊತ್ತಾಗ್ತಿದ್ಯಾ ಯಾವಾಗ ಕಂಪ್ಯಾರಿಸನ್ ಹರ್ಟ್ ಮಾಡಲ್ಲ, ಕೀಳಿರಿಮೆ ತರ್ಸಲ್ಲ ಅಂತ? ಅದೇ ನೀವು ಕಪ್ಪು ಇದ್ದಿದ್ರೆ, ಯಾರಾದ್ರೂ ಏನಾದ್ರೂ ಆ ರೀತಿ ಕರ್ಕಿ ಅಥವಾ ಕರಿಯ ಅಂದಿದ್ರೆ ಬೇಜಾರಾಗ್ತಿತ್ತೋ ಇಲ್ವಾ? ಕಂಪ್ಯಾರಿಸನ್ ಇಂದ ಆಗ್ತಿತ್ತು ತಾನೆ? ಸೊ ಅಂದ್ರೆ
ನಮ್ಮ ಲೈಫಿಗೆ ಏನಾದರೂ ಕನೆಕ್ಟ್ ಆಗಿರಬೇಕು, ನಮ್ಮ ಲೈಫಲ್ಲಿ ಆ ಥರದ್ದು ಏನಾದರೂ ಇರಬೇಕು, ಕಮ್ಮಿ ಇರಬೇಕು, ಅವಾಗ ಮಾತ್ರ ನಮಗೆ ಕಂಪ್ಯಾರಿಸನ್ ಹರ್ಟ್ ಆಗುತ್ತೆ. ಅದರ್ವೈಸ್ ನಮಗೆ ಕಂಪ್ಯಾರಿಸನ್ ಹರ್ಟೇ ಆಗೋದಿಲ್ಲ. ಕರೆಕ್ಟ್? ಸೊ ಗೊತ್ತಾಯ್ತಾ? ಸೊ ಯಾವಾಗ ಕೀಳಿರಿಮೆ ತರಿಸುತ್ತೆ ಕಂಪ್ಯಾರಿಸನ್, ಯಾವಾಗ ನಿಮ್ಗೆ ಹರ್ಟ್ ಆಗುತ್ತೆ, ಯಾವಾಗ ಹರ್ಟ್ ಆಗೋದಿಲ್ಲ, ಯಾವಾಗ ಕಾನ್ಫಿಡೆಂಟ್ ಆಗಿ ಇರ್ಬೋದು ನೀವು ಅಂತ ಗೊತ್ತಾಗ್ತಿದೆಯಾ? ಓಕೆ. ಆ್ಯಂಡ್ ಈ ಕಂಪ್ಯಾರಿಸನ್ ಮತ್ತು ಕೀಳಿರಿಮೆದು ಇದು ಒಂದು ಮುಖ, ಇಷ್ಟೋ ತನಕ ಎಕ್ಸ್ಪ್ಲೈನ್ ಮಾಡಿದ್ದು. ಅದೇನೆ ಇದಕ್ಕೆ ಇನ್ನೊಂದು ಮುಖ ಇದೆ, ಗೊತ್ತಾಗ್ತಿದೆಯಾ? ಏನು ಗೊತ್ತಾ? ನಿಮಗೆ ನೀವು ಕೀಳು ಅನ್ನೋ ರೀತಿ ಬೇರೆಯವ್ರು ನಿಮಗೆ ಫೀಲ್ ಮಾಡಿಸ್ತಾರೆ. ಇದು ಇನ್ನೊಂದು ಮುಖ ಇದ್ರದ್ದು. ಅಂದರೆ ನಿಮ್ಮ ಫ್ರೆಂಡ್ಸ್ ಆಯಿತು, ಫ್ಯಾಮಿಲಿಲಾಯಿತು, ನೀವು ನಿಜವಾಗ್ಲೂ ಆ ಥರ ಇರೋದಿಲ್ಲ, ಬಟ್ ನಿಮ್ಗೆ ಆ ಥರ ಫೀಲ್ ಆಗೋ ರೀತಿ ಅವರು ಅದನ್ನೇ ಹೇಳಿ 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 ನಿಮ್ಮ ಮೈಂಡಲ್ಲಿ, ಓ ಹೌದು ನಾನು ಈ ಥರ, ನಾನು ಹಿಂಗಿದೆ, ನನ್ನಲ್ಲಿ ಇಂಥ ಕಮ್ಮಿ ಇದೆ ಅಂತ ರೀತಿ ಮಾಡಿಬಿಡ್ತಾರೆ. ಕರೆಕ್ಟ್? ಬಟ್ ಅದು ನಿಜ ಅಲ್ಲ ಅಲ್ವಾ? ಅವ್ರು ಹೇಳಿ 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 ನಿಮ್ಗೆ ಆ ಥರ ಆಗೋ ರೀತಿ ಆಗಿರುತ್ತೆ. ಸೊ ಇದು ಇನ್ನೊಂದು ಮುಖ, ಕಂಪ್ಯಾರಿಸನ್ ಮತ್ತು ಕೀಳಿರಿಮೆದು. ಗೊತ್ತಾಯ್ತಾ? ಬಟ್ ಈ ಕಂಪ್ಯಾರಿಸನ್, ಕೀಳಿರಿಮೆ, ಸೊ ಇದನ್ನ ನೀವು ಕಂಪ್ಲೀಟಾಗಿ ನೀವು ಕಿತ್ತ ಹಾಕಬೇಕು ಬೇರ್ ಸಮೇತ. ಅಂದರೆ ಇವಾಗ ಹೇಳಿದ್ನಲ್ಲ ನಿಜ ಅಲ್ಲ, ಆದರೂ ಕೂಡ ಅದನ್ನೇ ಸುಮ್ಮನೆ ಏನೋ ಹೇಳಿ ನಿಮ್ಮ ಮೇಲಿನ ಹೊಟ್ಟೆವರಿಗೆ, ನಿಮ್ಮ ಮೇಲಿನ ಜಲಸಿಗೆ ನಿಮ್ಮ ಫ್ರೆಂಡ್ಸ್ ಆ ರೀತಿ ಮಾಡಿರಬಹುದು. ಕರೆಕ್ಟ್? ನೀವು ಆ ಥರ ಅಂದ್ಕೊಂಡು ಬೇಜಾರಾಗಿ ಕೀಳಾಗಿ ಫೀಲ್ ಆಗಲಿ ಅಂತ. ಆದರೆ ಅದು ನಿಜ ಅಲ್ಲ. ಆದರೆ ನೀವು ಅದನ್ನು ಯೋಚನೆ ಮಾಡಿದ್ದೀರಾ? ಇಲ್ಲ. ಕರೆಕ್ಟಾ? ಸೊ ಅದು ನಿಜ ಅಲ್ಲ ಅನ್ನೋದನ್ನ ನೀವು ಯಾವಾಗ ಅಕ್ಸೆಪ್ಟ್ ಮಾಡಿ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋದನ್ನ ಬಿಡ್ತೀರಲ್ಲ, ಸೊ ಆ ಕ್ಷಣನೇ ನಿಮಗೆ ಕೀಳಿರಿಮೆ ನಿಮ್ಮ ಲೈಫಿಂದ ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸಿ, ಈ ಕಂಪ್ಯಾರಿಸನ್ ಏನಿದೆಯಲ್ಲ, ಇದು ಜಸ್ಟ್ ಒಂದು ಇಮ್ಯಾಜಿನರಿ, ಇದೊಂದು ರಿಯಾಲಿಟಿ ಅಲ್ಲ, ನಿಜ ಅಲ್ಲ ಅನ್ನೋದನ್ನ ನೀವು ಯಾವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಈ ವಿಡಿಯೋಯಿಂದ ಏನಾದರೂ ನೀವು ಬದಲಾಗಿ. ಗೊತ್ತಾಯ್ತಾ? ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾವಾಗ ಇದು ಜಸ್ಟ್ ತಾತ್ಕಾಲಿಕ, ಜಸ್ಟ್ ಒಂದು ನಾಟಕ ಅಂತ ಅರ್ಥ ಮಾಡ್ಕೋತೀರಾ, ಆವತ್ತಿಂದ ನಿಮಗೆ ಕೀಳಿರಿಮೆ ಅನ್ನೋದು ಕಾಡೋದಿಲ್ಲ. ಟ್ರೈ ಮಾಡಿ ನೋಡಿ ಇದನ್ನ. ಎಕ್ಸಾಂಪಲ್ ಹೇಗೆ ಅಂತ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇರ್ತೀರಾ, ಓಕೆನಾ? ಅಲ್ಲಿ ಏನೋ ಒಂದು ಸಿಚುಯೇಷನ್, ಸೀನ್ಗಳು ಬರುತ್ತೆ. ಬಟ್ ಅದು ನಿಜನಾ? ಯಾರ್ದೋ ಒಬ್ರು ಲೈಫಲ್ಲಿ ಅದು ನಡೀತಿದೆಯಾ? ಈಗ ಫಾರ್ ಎಕ್ಸಾಂಪಲ್, ಒಂದು ಸೀರಿಯಲಲ್ಲಿ ಯಾರೋ ಒಂದು ಹಸ್ಬೆಂಡ್ ವೈಫಿಗೆ ಕಾರ್ನ ಗಿಫ್ಟ್ ಕೊಟ್ಟ, ಅಥವಾ ಒಂದು ಗೋಲ್ಡ್ ಏನೋ ಕೊಟ್ಟ ಅಂತ ಅನ್ನೋದು ನಿಮಗೆ ತೋರಿಸ್ತಾರೆ ಅನ್ಕೊಳ್ಳಿ. ಅವಾಗ ನಿಮಗೆ ಹರ್ಟ್ ಆಗುತ್ತಾ? ಇಲ್ಲ. ಬಿಕಾಸ್ ಅದು ನಿಜ ನಡೀತಿರೋದಲ್ಲ ಯಾರ್ದೋ ಮನೆಯಲ್ಲಿ. ಅದೊಂದು ಸ್ಕ್ರಿಪ್ಟ್ ಬರೆದಿದ್ದಾರೆ, ಓಕೆನಾ? ಸೊ ಅದು ನಡೀತಾ ಇದೆ ಇವಾಗ ಅಷ್ಟೇನೆ. ಅಂದರೆ ಒಂದು ಆಕ್ಟಿಂಗ್ ನಡೀತಾ ಇದೆ, ಆಕ್ಟಿಂಗ್ ಮಾಡಿರೋದನ್ನ ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ. ಸೊ ನೀವು ನಿಮ್ಮ ಗಂಡ ನಿಮಗೆ ಗೋಲ್ಡ್ ಕೊಟ್ಟಿಲ್ಲ ಅಂತ ನೀವೇನಾದ್ರು ಬೇಜಾರಾಗಿ ಕೀಳಾಗಿ ನೋಡ್ಕೋತಿದ್ದೀರಾ ನಿಮ್ಮನ್ನ, ನಮ್ಮ ಮನೇಲಿ ಈ ಥರ ನೋಡ್ಕೋತಿಲ್ವಲ್ಲ ನನ್ನ ಅಂತ. ಇಲ್ಲ, ನಿಮ್ಮ ಹಸ್ಬೆಂಡ್, ಸೊ ನಾನು ಆ ಥರ ಜಾಬ್ ಮಾಡ್ತಿಲ್ವಲ್ಲ, ನಾನು ಅಷ್ಟೊಂದು ದುಡ್ದು ಕೊಡೋಕ್ಕಾಗ್ತಿಲ್ವ ಅಂತ ಕೀಳಿರಿಮೆ ತಂದ್ಕೋತಾರ? ಇಲ್ಲ. ಬಿಕಾಸ್ ದಟ್ ಈಸ್ ಇಮ್ಯಾಜಿನರಿ, ರಿಯಾಲಿಟಿ ಅಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಸೊ ರಿಯಲ್ ಲೈಫಲ್ಲೂ ನೀವು ಇದನ್ನು ಯಾವಾಗ ಅಪ್ಲೈ ಮಾಡ್ತೀರಾ, ಸೊ ಪ್ರತಿಯೊಂದು ಕೂಡ ಡ್ರಾಮಾ, ಸೊ ಯಾವುದು ಲೈಫ್ ಲಾಂಗ್ ಇರೋದಿಲ್ಲ ಅನ್ನೋದು ನೀವು ಯಾವಾಗ ಅರ್ಥ ಮಾಡ್ಕೋತೀರಾ, ಅವತ್ತಿಂದ ಕೀಳಿರಿಮೆ ಯಾವಾಗಲೂ ಬರಲ್ಲ. ಈಗ ರಿಯಲ್ ಲೈಫಲ್ಲೂ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕ್ಲಿಯರ್ ಸ್ಕಿನ್ ಇರುತ್ತೆ, ಓಕೆನಾ? ಇನ್ನೊಂದು ಹುಡುಗಿ ಏನು ಮಾಡುತ್ತೆ, ಸ್ವಲ್ಪ ಏನಾದ್ರು ಪಿಂಪಲ್ ಇತ್ತು ಅಂತ ಅಂದರೆ, ನನ್ನ ಸ್ಕಿನ್ ನೋಡಿ ಹೆಂಗಿದೆ, ಅವಳದು ಎಷ್ಟು ಚೆನ್ನಾಗಿದೆ, ಎಲ್ಲರೂ ಅವಳನ್ನ ಇಷ್ಟಪಡ್ತಾರೆ, ಮಾತಾಡ್ಸ್ತಾರೆ, ನನ್ನನ್ನು ಮಾತಾಡ್ಸೋದಿಲ್ಲ, ಈ ಥರ ಪಿಂಪಲ್ ಆಗಿದೆಯಲ್ಲ, ಮುಖಕ್ಕೆ ಏನಾರ ಬಟ್ಟೆ ಕಟ್ಕೊಳ್ಳ, ಈ ಥರ ಎಲ್ಲ ಯೋಚನೆ ಮಾಡ್ತೀರಾ. ಆದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋ ಅದು ಎಷ್ಟು ದಿನ ಬರುತ್ತೆ? ಲೈಫ್ ಲಾಂಗ್ ಸಾಯೋವರೆಗೂ ಇರುತ್ತಾ ಬ್ಯೂಟಿ ಅನ್ನೋದು? ಇಲ್ಲ ಅಲ್ವಾ? ನಾಳೆ ಆ ಹುಡುಗಿಗೂ ಪಿಂಪಲ್ ಬರ್ಬೋದು. ಸಿ, ಲೈಫಲ್ಲೂ ಕೂಡ ಪ್ರತಿಯೊಂದು ಹಾಗೇನೆ, ಯಾವುದು ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ, ಓಕೆನಾ? ಚೇಂಜ್ ಆಗೇ ಆಗುತ್ತೆ. ಗೊತ್ತಾಗ್ತಿದ್ಯಾ? ಯಾರೋ ಒಬ್ರು ಅವ್ರ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡ್ರು, ಸೊ ನಿಮಗೆ ಕೀಳಿರಿಮೆ ಬಂತು, ಅವಳು ಬಂದು ಹಿಂಗೆ ನೋಡ್ಕೋತಾರೆ, ಹಂಗೆ ನೋಡ್ಕೋತಾರೆ ನನ್ನ ಗಂಡ ಅಂತ ಹೇಳಿದ್ರು, ನಮ್ಮ ಮನೇಲಿ ಹಿಂಗೆ. ಸೊ ಯಾರಿಗೆ ಗೊತ್ತು ನಾಳೆ ಅವ್ರ ಗಂಡ ಅವಳ ಜೊತೆ ಇರ್ತಾನೋ ಇಲ್ವೋ? ಗೊತ್ತಾಗ್ತಿದೆ? ಸಿ, ಎನಿಥಿಂಗ್ ಕ್ಯಾನ್ ಹ್ಯಾಪನ್, ರೈಟ್? ಲೈಫಲ್ಲಿ ಏನು ಬೇಕಾದ್ರೂ ಚೇಂಜ್ ಆಗ್ಬಹುದು. ಸೊ ಎಲ್ಲ ಟೆಂಪರರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬಿಡಿ. ಸೊ ನಿಮ್ಗೆ ಯಾವತ್ತೂ ನಿಮ್ಮ ಮೇಲೆ ಸೆಲ್ಫ್ ಡೌಟು ಬರೋದಿಲ್ಲ. ಗೊತ್ತಾಯ್ತಾ? ಆ್ಯಂಡ್ ನೀವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗ್ಬಿಡುತ್ತೆ. ಕರೆಕ್ಟ್ ತಾನೇ? ಲೈಫ್ ರಿಯಾಲಿಟಿ ಹೇಳ್ತಿದ್ದೀನಿ, ನಾನೇನೋ ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ. ಲೈಫ್ ರಿಯಾಲಿಟಿ ಅದೇ ತಾನೇ? ಕರೆಕ್ಟ್. ಈಗ ಹೇರೇ ಆಯಿತು, ಒಬ್ಬದು ಕಪ್ಪು ಕೂದಲು ಇರುತ್ತೆ ಅನ್ಕೊಳ್ಳಿ, ನಮಗೊಂದೆರಡು ಬಿಳಿ ಕೂದಲು ಬಂದರೆ ಅದಕ್ಕೆ ಒಂದು ಟೆನ್ಷನ್ ಮಾಡಿಕೊಂಡು ಕೀಳಿರಿಮೆ ಮಾಡ್ಕೊಳ್ಳೋದಕ್ಕಾಗುತ್ತಾ? ಅವ್ರಿಗೂ ಬರುತ್ತೆ, ಮೇ ಬಿ ಲೇಟ್ ಆಗಿರ್ಬೋದಷ್ಟೇ, ಸಿಂಪಲ್. ಅದಕ್ಕೆ ಕೀಳಿರಿಮೆ ಮಾಡ್ಕೊಳ್ಳೋದು?
ರೈಟ್, ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ನಿಮ್ಮನ್ನು ನೀವು ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂದ್ರೆ ಮೆಹಂದಿ ಹಾಕೊಳ್ಳಿ, ಕಲರ್ ಹಾಕೊಳ್ಳಿ, ಬಟ್ ಯಾವತ್ತೂ ಸೆಲ್ಫ್ ಡೌಟ್ ಪಡಬೇಡಿ, ಕಾನ್ಫಿಡೆನ್ಸ್ ಕಳ್ಕೋಬೇಡಿ ಅಷ್ಟೇನೆ. ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ, ಯಾವತ್ತೂ ನೀವು ಯಾರನ್ನೋ ನೋಡಿ ನಾನು ಆ ಥರ ಆಗಬೇಕು ಅಂತ ಯಾವತ್ತೂ ಅನ್ಕೋಬೇಡಿ. ನೀವು ಯಾರೋ ಒಬ್ರು ಆಗೋದಕ್ಕೆ ಹೋಗಬೇಡಿ ಲೈಫಲ್ಲಿ. ಆ ಥರ ಇದ್ದಿದ್ರೆ ದೇವ್ರು ಯಾಕೆ ನಿಮ್ಮನ್ನು ಸೃಷ್ಟಿ ಮಾಡ್ತಿದ್ರು? ನಿಮಗೂ ಒಂದು ಯಾಕೆ ಟ್ಯಾಲೆಂಟ್ ಕೊಡ್ತಿದ್ರು? ನಿಮ್ಗೆ ಯಾಕೆ ಕಣ್ಣು, ಬಾಯಿ, ಮೂಗು, ಬಾಡಿ ಎಲ್ಲನೂ ಕೊಡ್ತಿದ್ರು? ನಿಮ್ಗೊಂದು ಲೈಫ್ ಅಂತ ಯಾಕೆ ಸಿಕ್ತಿತ್ತು? ನೀವು ಯಾರೋ ಆಗೋದಾಗಿದ್ರೆ ಅವ್ರೊಬ್ಬರೇ ಸಾಕಾಗಿತ್ತಲ್ಲ, ಅವ್ರ ಥರ ಯಾಕೆ 10 ಜನ ಬೇಕು? ನೀವೇ ತುಂಬ ಸ್ಪೆಷಲ್, ಗೊತ್ತಾಗ್ತಿದೆಯಾ? ನಿಮಗೂ ಒಂದು ಬ್ಯೂಟಿಫುಲ್ ಲೈಫ್ ಇದೆ, ಟ್ಯಾಲೆಂಟ್ ಇದೆ, ಭಾವನೆ ಇದೆ, ಅಚೀವ್ ಮಾಡೋ ಗೋಲ್ಗಳಿದೆ, ಅದನ್ನ ನೋಡಿ. ಯಾರೋ ಆಗಬೇಕು ಅಂತ ಅಂದರೆ ಓಕೆ, ಒಳ್ಳೆ ರೀತಿನಲ್ಲಿ ಇದ್ರೆ ನಾನು ಆಗಬೇಕು, ಆ ರೀತಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ನೀವು ಅವ್ರನ್ನ ಬೇಕಾದ್ರೆ ನೋಡಿ ಆ ಥರ ಆಗೋದಕ್ಕೆ ಪ್ರಯತ್ನ ಪಡಿ. ಆದರೆ ಅವ್ರನ್ನ ನೋಡಿ ನಿಮ್ಮನ್ನ ಕೀಳ್ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಯಾರನ್ನೂ ಎಕ್ಸಾಂಪಲ್ ಆಗಿ ತಗೋಬೇಡಿ, ಯಾರೋ ಆಗೋದಕ್ಕೆ ಹೋಗಬೇಡಿ. ನೀವು ನೀವಾಗಿ ಇರೋದನ್ನ ಇಷ್ಟಪಡಿ, ಅವಾಗ ಎಲ್ಲರೂ ನೀವು ಹೆಂಗಿರ್ತೀರ ಹಾಗೆ ಇಷ್ಟಪಡ್ತಾರೆ ನಿಮ್ಮನ್ನ. ಹಾಗಂತ ಡಯಟ್ ಮಾಡಬೇಡಿ, ಜಿಮ್ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಓಕೆನಾ? ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಇಂಪಾರ್ಟೆಂಟೇ, ಬಟ್ ಯಾರನ್ನೂ ನೋಡಿ ಮಾಡಬೇಡಿ, ಜಾಸ್ತಿ ದಿನ ಬರಲ್ಲ ಅದು. ಆ್ಯಂಡ್ ನಿಮ್ಮನ್ನ ನೀವು ಕಳ್ಕೊಬಿಡ್ತೀರ. ನಿಮಗೆ ಅನಿಸಿದ್ರೆ ಮಾಡಿ, ಖಂಡಿತವಾಗಿ. ನಿಮ್ಮ ಮನಸ್ಸಿಂದ ಥಾಟ್ ಬಂತು, ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೋಬೇಕು ಅನ್ನಿಸ್ತು, ದಟ್ಸ್ ಇಟ್, ಓಕೆನಾ? ಸೊ ಅವಾಗ ಕೀಳಿರಿಮೆ ಎಲ್ಲಿಂದ ಬರುತ್ತೆ? ಅರ್ಥ ಆಯ್ತಾ? ಸೊ ಕೊನೆಯದಾಗ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಜಗವೇ ನಾಟಕ ರಂಗ ಅಂತ ಹೇಳಿದ್ದಾರೆ. ಕೀಳಿರಿಮೆ ಎಲ್ಲ ಊರಿಂದ ಆಚೆ ಹೋಗೋಗ್ಬಿಡುತ್ತೆ ಈ ಲೈನ್ ನೀವು ಅರ್ಥ ಮಾಡ್ಕೊಬಿಟ್ರೆ, ಓಕೆನಾ? ಸೊ ಎಸ್, ಓಕೆ ಗೈಸ್, ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಭಾವಿಸಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಯಾರಿಗಾದ್ರೂ ನೀಡಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಲಿಂಕ್ ಕಳಿಸಿ, ಗೊತ್ತಾಯ್ತಾ? ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.